ಇಂಗ್ಲಿಷ್ನಲ್ಲಿ ಫಾರ್ಮ್ಸ್ ಆಫ್ ಸೆಂಟೆನ್ಸಸ್ ವಾಕ್ಯ ರೂಪಗಳು ಎಂದರೇನು? ಸಕಾರಾತ್ಮಕ ಮತ್ತು ನಕಾರಾತ್ಮಕ ವಾಕ್ಯಗಳನ್ನು ಎಲ್ಲಿ ಬಳಸಲಾಗುತ್ತದೆ? ಹಿಂದಿನ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ನಾನು ಸಕಾರಾತ್ಮಕ ಮತ್ತು ನಕಾರಾತ್ಮಕ ವಾಕ್ಯಗಳೆಂದರೆ ಏನು ಅಂತ ನೋಡೋಣ ಅಂತ. ಈಗ ಇದನ್ನು ವಿವರವಾಗಿ ಕಲಿಸ್ತೇನೆ, ಬನ್ನಿ. ಸಕಾರಾತ್ಮಕ ವಾಕ್ಯ ಪಾಸಿಟಿವ್ ಸೆಂಟೆನ್ಸ್. ಯಾವುದಾದರೂ ವಿಷಯ ಇದೆ, ನಡೆಯುತ್ತದೆ ಅಥವಾ ಸತ್ಯವಾಗಿದೆ ಎಂದು ಹೇಳುವ ವಾಕ್ಯವನ್ನು ಸಕಾರಾತ್ಮಕ ವಾಕ್ಯ ಎಂದು ಕರೆಯುತ್ತೇವೆ. ಉದಾಹರಣೆಗೆ, ಐ ಆಮ್ ಹ್ಯಾಪಿ, ನಾನು ಸಂತೋಷವಾಗಿದ್ದೇನೆ. ಶಿ ಲೈಕ್ಸ್ ಕಾಫಿ, ಅವಳಿಗೆ ಕಾಫಿ ಇಷ್ಟ. ನಕಾರಾತ್ಮಕ ವಾಕ್ಯ ನೆಗೆಟಿವ್ ಸೆಂಟೆನ್ಸ್ ಅಂದರೆ ಯಾವುದಾದರೂ ವಿಷಯ ಇಲ್ಲ, ನಡೆಯುವುದಿಲ್ಲ ಅಥವಾ ಸತ್ಯವಲ್ಲವೆಂದು ಹೇಳುವ ವಾಕ್ಯವನ್ನು ನಕಾರಾತ್ಮಕ ವಾಕ್ಯ ಎಂದು ಕರೆಯುತ್ತೇವೆ. ಉದಾಹರಣೆಗೆ, ಐ ಆಮ್ ನಾಟ್ ಹ್ಯಾಪಿ, ನಾನು ಸಂತೋಷವಾಗಿಲ್ಲ. ಶಿ ಡಸ್ ನಾಟ್ ಲೈಕ್ ಕಾಫಿ, ಅವಳಿಗೆ ಕಾಫಿ ಇಷ್ಟವಿಲ್ಲ. ಪಾಸಿಟಿವ್ ಮತ್ತು ನೆಗೆಟಿವ್ ವಾಕ್ಯಗಳು ಅಂದರೆ ಸಕಾರಾತ್ಮಕ ಮತ್ತು ನಕಾರಾತ್ಮಕ ವಾಕ್ಯಗಳು ಎಲ್ಲೆಲ್ಲಿ ಬರ್ತವೆ? ಡಿಕ್ಲರೇಟಿವ್ ಅಲ್ಲಿ, ಇಂಟರೋಗೇಟಿವ್ ಅಲ್ಲಿ, ಇಂಪರೇಟಿವ್ ಅಲ್ಲಿ ಮತ್ತು ಎಕ್ಸ್ಕ್ಲಾಮೇಟರಿಯಲ್ಲೂ ಬರ್ತವೆ. ಹೇಗೆ? ಉದಾಹರಣೆಗಳೊಂದಿಗೆ ನೋಡೋಣ. ಈಗ ಡಿಕ್ಲರೇಟಿವ್ ಸೆಂಟೆನ್ಸ್ ಹೇಳಿಕೆ ವಾಕ್ಯ. ಇಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಸಾಮಾನ್ಯವಾಗಿ ಬರುತ್ತವೆ. ಹೇಗೆ? ಪಾಸಿಟಿವ್, ಐ ಆಮ್ ಹ್ಯಾಪಿ, ನಾನು ಸಂತೋಷವಾಗಿದ್ದೇನೆ. ಇದರದ್ದೇ ನೆಗೆಟಿವ್, ಐ ಆಮ್ ನಾಟ್ ಹ್ಯಾಪಿ, ನಾನು ಸಂತೋಷವಾಗಿಲ್ಲ. ಈಗ ಎರಡನೇದ್ದು ಇಂಟರೋಗೇಟಿವ್ ಸೆಂಟೆನ್ಸ್, ಪ್ರಶ್ನಾರ್ಥಕ ವಾಕ್ಯ. ಇಲ್ಲಿಯೂ ಎರಡೂ ರೂಪಗಳು ಬರುತ್ತವೆ. ಉದಾಹರಣೆಗೆ, ಪಾಸಿಟಿವ್, ಆರ್ ಯು ರೆಡಿ, ನೀವು ಸಿದ್ಧರಿದ್ದೀರಾ. ನೆಗೆಟಿವ್, ಆರೆಂಟ್ ಯು ರೆಡಿ, ನೀವು ಸಿದ್ಧರಾಗಿಲ್ಲವೇ. ಇಂಪರೇಟಿವ್ ಸೆಂಟೆನ್ಸ್, ಆಜ್ಞಾರ್ಥಕ ವಾಕ್ಯ. ಇಲ್ಲಿಯೂ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಬರಬಹುದು. ಉದಾಹರಣೆಗೆ, ಪಾಸಿಟಿವ್, ಕಮ್ ಇನ್, ಒಳಗೆ ಬನ್ನಿ. ನೆಗೆಟಿವ್, ಡೋಂಟ್ ಕಮ್ ಇನ್, ಒಳಗೆ ಬರಬೇಡಿ. ನಾಲ್ಕನೆಯದ್ದು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್, ಉದ್ಗಾರಾರ್ಥಕ ವಾಕ್ಯ. ಇಲ್ಲಿಯೂ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಅರ್ಥವನ್ನು ವ್ಯಕ್ತಪಡಿಸಬಹುದು. ಹೇಗೆ? ಉದಾಹರಣೆಗೆ, ಪಾಸಿಟಿವ್, ವಾಟ್ ಅ ಬ್ಯೂಟಿಫುಲ್ ಪ್ಲೇಸ್, ಎಂತಹ ಸುಂದರವಾದ ಸ್ಥಳ. ನೆಗೆಟಿವ್, ವಾಟ್ ಎ ಟೆರಿಬಲ್ ಮಿಸ್ಟೇಕ್, ಎಂತಹ ಭಯಾನಕ ತಪ್ಪು. ಈ ಥರ ಪಾಸಿಟಿವ್ ಮತ್ತು ನೆಗೆಟಿವ್ ವಾಕ್ಯಗಳು 4 ಟೈಪ್ಸ್ಗಳಲ್ಲಿ ಬರ್ತವೆ. ಮುಖ್ಯವಾಗಿ ಅರ್ಥ ಮಾಡಿಕೊಳ್ಳಬೇಕಾದ್ದು ಡಿಕ್ಲರೇಟಿವ್, ಇಂಟರೋಗೇಟಿವ್, ಇಂಪರೇಟಿವ್, ಎಕ್ಸ್ಕ್ಲಾಮೇಟರಿ ಇವು ವಾಕ್ಯದ ಪ್ರಕಾರಗಳು, ಟೈಪ್ಸ್ ಆಫ್ ಸೆಂಟೆನ್ಸಸ್. ಪಾಸಿಟಿವ್ ಮತ್ತು ನೆಗೆಟಿವ್ ಈ ವಾಕ್ಯದ ಸಕಾರಾತ್ಮಕ ಅಥವಾ ನಕಾರಾತ್ಮಕ ರೂಪಗಳು, ಫಾರ್ಮ್ಸ್ ಆಫ್ ಸೆಂಟೆನ್ಸ್. ನಾನು ನಂಬ್ತೇನೆ ನಿಮಗಿದು ಅರ್ಥ ಆಯಿತು ಅಂತ. ಅರ್ಥ ಆಗದಿದ್ದರೆ ಇದರ ಕಂಪ್ಲೀಟ್ ಕೋರ್ಸ್ ನಾನು ನಡೆಸ್ತೇನೆ. ನೀವು ಕೆಳಗೆ ನನ್ನ ನಂಬರಿಗೆ ವಾಟ್ಸಪ್ ಮಾಡಿ ತಿಳಿಸಿ ಯಾರಿಗೆಲ್ಲ ಈ ಕೋರ್ಸ್ ಮಾಡಬೇಕು ಅಂತ ಹೇಳಿ. ಕಂಪ್ಲೀಟ್ ಕೋರ್ಸನ್ನು ಸಹ ನಾನು ಕಂಡಕ್ಟ್ ಮಾಡ್ತೇನೆ.